ಇಫ್ ಇನ್ ಕೇಸ್ ಏನಾರು ಆರ್ ಸಿ ಬಿ ಗೆತ್ತಂದ್ರೆ ಐ ಪ್ರಪೋಸ್ ಮೈ ಕ್ರಶ್. ಈ ಸಲ ಕಪ್ ನಂದು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಅರ್ಚಿತಿದ್ದೀರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಆಗಿನ್ ವಿತ್ ಅ ನ್ಯೂ ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ಆ್ಯಂಡ್ ಜರ್ಸಿ ನೋಡಿನೂ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ ಏನಪ್ಪ ಅಂತ. ಇವತ್ತೈತ್ರಿ ಫೈನಲ್ಸ್ ಆರ್ ಸಿ ಬಿ ವರ್ಸಸ್ ಜಿ ಟಿ. ಸೊ ನಾವೆಲ್ಲ ಹೋಗತ್ತೀವ್ರಿಪ್ಪ, ನಾನು ನಮ್ಮ ಅಣ್ಣ ಮತ್ತು ವಿಜಯ್ ಬೈ ಎಲ್ಲಿ ಹೋಗತ್ತೀವ್ರಿಪ್ಪ ಅಂತಂದ್ರೆ ಥಿಯೇಟರ್ ಐನಾಕ್ಸ್. ಸೊ ಅಲ್ಲೇ ಬುಕ್ ಮಾಡಿದ್ವಿ ನಾವು. ಮಣ್ಣಿಂದನೂ ವೇಟ್ ಮಾಡತ್ತಿದ್ದೆ ನಾ. ಟಿಕೆಟ್ ಬಂದ್ಕೊಳ್ಳೇನೆ ಸಟ್ ಅಂತ ಆಲ್ಮೋಸ್ಟ್ ಎಲ್ಲ ಬುಕ್ ಆಗತ್ತಿತ್ತ. ಮತ್ತು ಟಿಕೆಟ್ ಪಟ್ನ ಬಿಟ್ಕೊಳ್ಳೇನ ಸಟ್ ಅಂತಂದು ಬುಕ್ ಮಾಡಿದೆ. ಸೊ 3 ಟಿಕೆಟ್ ಬುಕ್ ಮಾಡಿದೆ. ನಾನು ನಮ್ಮ ಅಣ್ಣ ಮತ್ತು ವಿಜಯ್ ಬೈ ಹೋಗತ್ತೀವಿ. ಆ್ಯಂಡ್ ಹೆಂಗೆ ಅನ್ಸತ್ತೈತಿ ಹೇಳ್ರಿ, ಒಂದಿನ ಒಂದು ಖುಷಿನ ಬೇರೆ ಅನ್ಸತ್ತಿದ್ರಿಪ್ಪ. ಆಲ್ರೆಡಿ ನಮ್ಮ ಕಡೆಗೆ ಒಂದು ಕಪ್ ಐತಿ. 18 ವರ್ಷ ಆದ್ಮೇಲೆ ಒಂದು ಕಪ್ ಐತಿ. ಆ್ಯಂಡ್ ಇನ್ನೊಂದು ಕಪ್ ಬರ್ತೈತಿ. ಸೊ ಹುಡುಗ್ಯಾರ ಕಡೆನೂ ಕಪ್ ಐತಿ, ಹುಡುಗರ ಕಡೆ ಇನ್ನೊಂದು ಕಪ್ ಬೇಕು ನಮ್ಗೆ. ಸೊ ನಂಗಾರ ಏನು ಹೇಳ್ಬೇಕು ತಿಳಾತಿಲ್ರಿಪ್ಪ. ಹೆಂಗಂದ್ರೆ ಒಂದು ನಮ್ಮ ಆರ್ ಸಿ ಬಿ ಫ್ಯಾನ್ಸಿಗೆ ಹೆಂಗೆ ಆಗ್ಬಿಟ್ಟಿತ್ರಿಪ್ಪ ಅಂದ್ರೆ ಹಬ್ಬ ಇದ್ದಂಗೆ ಆಗ್ಬಿಟ್ಟೈತಿ. ಇವತ್ತು ದೊಡ್ಡ ಹಬ್ಬಪ್ಪ. ಮುಂಜಾನಿಂದನೂ ಫುಲ್ ಏನೋ ಒಂದು ನರ್ವಸ್ನೆಸ್. ಯಾವಾಗ ಸಂಜೆಗೆ ಆಗಿತ್ತು, ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗಿತ್ತು, ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಅಂತಂದು ಕುಟ್ಟು ಹತ್ತೈತಿ. ಆ್ಯಂಡ್ ನಿನ್ನೆ ರಾತ್ರಿ ನಿದ್ದಿನೂ ಹತ್ತಾತಿಲ್ಲ. ಆಲ್ರೆಡಿ ಇದು ಬ್ಲಾಗ್ ಬಂದಾಗ ಗೊತ್ತಾಗಿರ್ತೈತಿ ನಿಮಗೆ ನಾವು ಗೆದ್ದೇವೋ ಸೋತೇವೋ ಅಂತ. ಆಬ್ವಿಯಸ್ಲಿ ಗೆದ್ದಿರ್ತೀವಿ ಬಿಡ್ರಿ, ಅದು ಸೆಕೆಂಡರಿ. ಬಟ್ ಸ್ಟಿಲ್ ಈಗ ನಂಗೆ ಹೆಂಗೆ ಆಗತ್ತೈತ್ರಿಪ್ಪ ಅಂದ್ರೆ ಭಾಳ ಒಂದು ಟೈಪಿನ ಎಕ್ಸೈಟ್ಮೆಂಟ್ ಆತ. ಒಂದೇನೋ ಹೇಳಕ್ಕಾಗತ್ತಿಲ್ರಿಪ್ಪ. ಅದು ಇಮೋಷನ್ ಗೊತ್ತೈತಿ ನಿಮ್ಗೆ. ಆರ್ ಸಿ ಬಿ ಫ್ಯಾನ್ಸಿಗೆ ಇಮೋಷನ್ ಗೊತ್ತೈತಿ. ಈಸ್ ದಿಸ್ ಅ ಬಿಗ್ ಹಾರ್ಟ್ ಬ್ರೇಕ್ ಆರ್ ಅನದರ್ ವಿಕ್ಟ್ರಿ ಗೊತ್ತಿಲ್ಲ. ಬಟ್ ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಆರ್ ಸಿ ಬಿ ಈ ಸಲನೂ ಕಪ್ ನಮ್ದು. ಗೆಲ್ಲಿ ಸೋಲಿ ಏನಾಗಲಿ ನಾವು ಆರ್ ಸಿ ಬಿ ಯಾವತ್ತಿದ್ರು ಬಿಟ್ಟು ಕೊಡೋದಿಲ್ಲ. ಇನ್ನೊಂದು ಕಪ್ ಈ ಸಲ ಹೊಡಿತೇವೆ. ಈ ಸಲನೂ ಇನ್ನೊಂದು ಕಪ್ ಹೊಡಿತೀವಿ. ಆ್ಯಂಡ್ 7:30ಗೆ ಸ್ಟಾರ್ಟ್ ಅಲ್ರಿ ಮ್ಯಾಚ್. ಈಗ ಎಷ್ಟಾಗೈತ್ರಿಪ್ಪ ಟೈಮ್ ಅಂತಂದರೆ ವಾಚ್ ಹಾಕೋಬೇಕು ಅಂದ್ಕೊಂಡೆ. ಆಲ್ರೆಡಿ ಏನೇನು ಬರ್ದಿಂದೆ. ಸೊ 7:27 ಆಗೈತಿ. 7:30ಗೆ ಮ್ಯಾಚ್ ಸ್ಟಾರ್ಟ್. ಅಲ್ಲಿ ವಿಜಯ್ ಬೈ ಏನೋ ಹೊಸ ಹಂಗೆ ಹಾಕೊಂಬಂದಾನಂತೆ. ಅಲ್ಲಿ ಬೈಕ್ ಮೇಲಿಂದ ಒಂದು ಫೋಟೋ ಶೂಟ್ ಮಾಡಂತಾನೆ. ಸೊ ಅದ್ರ ಸಂಬಂಧ ನಮ್ಮ ಅಣ್ಣ ಅಲ್ಲಿ ಫೋಟೋ ಶೂಟ್ ಮಾಡತ್ತಾನೆ. ಇಷ್ಟೋ ತನಕ ನಾ ರೆಡಿ ಆಗತ್ತಿದ್ದೆ, ನಿದ್ದಿನೂ ಬರೋಬ್ಬರಾಗಿಲ್ಲ. ಸೊ ಈಗ ಹೋಗೋಣಂತೆ, ಲೆಟ್ಸ್ ಗೋ, ನೋಡೋಣಂತ ಏನೈತಿ ಏನಿಲ್ಲ ಅಂತ. ಆಲ್ ಈಸ್ ವೆಲ್. ಗೆಲ್ಲುದು ಯಾರು ಹೇಳ್ರಿ? ಆರ್ ಸಿ ಬಿನ. ಸೊ ಲೆಟ್ಸ್ ಸಿ ಏನಾಗ್ತೈತಿ ಏನಿಲ್ಲ ಅಂತ. ಇಫ್ ಆರ್ ಸಿ ಬಿ ವಿನ್ಸ್ ದಿಸ್ ಸೀಸನ್ ಆಲ್ಸೋ ಐ ವಿಲ್ ಟೆಕ್ಸ್ಟ್ ಮೈ ಕ್ರಶ್. ಆ್ಯಂಡ್ ಫ್ಯಾಮಿಲಿ ಏನೋ ಮಿಸ್ಸಿಂಗ್ ಅನ್ನತ್ತಿದ್ದೆಲ್ರಿ. ನಾನು ವಿಭೂತಿ ಹಚ್ಕೊಂಡಿದ್ದಿರ್ಕಿಲ್ಲ ನೋಡ್ರಿ. ಅದಕ್ಕೆ ಏನೋ ಒಂದು ಮುಖಾನ್ಯಾಗ ಕಳೆ ಬಂತ. ವಿಜಯ್ ಬೈ ಒಂದು ಗಾಡಿನಾಗ, ನಾನು ನಮ್ಮ ಅಣ್ಣ ಒಂದು ಗಾಡಿನಾಗ ಹೋಗತ್ತೀವಿ ರೀ. ಅವ ಮಸ್ತ್ ಪಲ್ಸರ್ ತಂದಾನೆ. ಆ್ಯಂಡ್ ನಾನು ನಮ್ಮ ಅಣ್ಣ ಆರುನ್ಯಾಗ ಹೋಗತ್ತೀವಿ. ಆಲ್ರೆಡಿ ಟಾಸ್ ಗೆದ್ದೈತಿ. ಆರ್ ಸಿ ಬಿ ಚೂಸ್ ಟು ಬಾಲ್. ಡಿಂಚಾಗ ಹೋಗುನಂದ್ ಬರ್ರಿ. ನಮ್ದು ಎವ್ರಿ ಟೈಮ್ ಆ್ಯಸ್ ಯೂಶುವಲ್ ಲೇಟರ್ ರೀ ಫ್ಯಾಮಿಲಿ. ಅಂದರೂ ಆರ್ ಸಿ ಬಿ ಅಂದಿದ್ದಕ್ಕೆ ಸ್ವಲ್ಪ ಜಲ್ದಿ ಹೊಂಟೈತಿ. ಹೋಗುನ್ ಬರ್ರಿ ಫ್ಯಾಮಿಲಿ. ಹೆಂಗಾಗೈತೆ ಹೇಳ್ರಿ, ಫುಲ್ ಹುಬ್ಳಿ ಧಾರವಾಡನಾಗ ಎಲ್ಲಿ ನೋಡತ್ತೀರಿ ಜನ ಫುಲ್ ಎಲ್ಲರೂ ಆರ್ ಸಿ ಬಿ ಹಂಗೆ ಹಾಕೊಂಡಾರ ಆಲ್ಮೋಸ್ಟ್ ಜನ. ವಿರಾಟ್ ಕೊಹ್ಲಿ ಅವ್ರ ಹೆಸರು ಬರ್ತಿದ್ದೆ. ಆಮೇಲೆ ಆರ್ ಸಿ ಬಿ ಜರ್ಸಿ ನೋಡಿ ಭಾಳ ಖುಷಿ ಅನ್ಸತ್ತೆ. ಅಂದೆಲ್ಲ ರೀ ನಾ ಫುಲ್ ಇವತ್ತು ಆರ್ ಸಿ ಬಿದವ್ರಿಗಾರ ಹಬ್ಬ ಎಕ್ಸೈಟೆಡ್. ನಾನು ಹೇಳ್ಬೇಕು, ಇಫ್ ಇನ್ ಕೇಸ್ ಏನಾರು ಆರ್ ಸಿ ಬಿ ಗೆತ್ತಂದ್ರೆ ಐ ಪ್ರಪೋಸ್ ಮೈ ಕ್ರಶ್ ಅಂದೇನೆ. ಇಲ್ಲ, ಐ ಟೆಕ್ಸ್ಟ್ ಮೈ ಕ್ರಶ್ ಅಂದೇನೆ. ಐ ಟೆಕ್ಸ್ಟ್ ಮೈ ಕ್ರಶ್ ಅಂದೇನೆ. ಲಿಫ್ಟ್ ಬಂತು ಬೈ. ಈ ಸಲ ಕಪ್ ನಮ್ದ ಗೈಸ್. ಸ್ಕ್ರೀನ್ 4 ಆ್ಯಂಡ್ ಫ್ಯಾಮಿಲಿ ಈಗ ಜಸ್ಟ್ ಎಂಟರ್ ಆಗ್ಯಾವ. ನಾವು ಅಲ್ಲೆಲ್ಲ ಚೆಕಿಂಗ್ ಅದು ಮುಗಿತು, ಟಿಕೆಟ್ ಅದು ತೋರಿಸಿ ಬಂದೀವಿ. ಸ್ಕ್ರೀನ್ 4 D 11, 12, 13 ಬಾಲೆ ಮ್ಯಾಚ್ ಸ್ಟಾರ್ಟ್ ಆಗೈತ್ರಿಪ್ಪ. ಒಂದು 2 ಓವರ್ ಅದು ಅನಿಸ್ತೈತಿ. ವಿಕೆಟ್ ಬಿತ್ತು. ವಿಕೆಟ್ ಅಂತ ಇನ್ನೊಂದು. ಸ್ಟ್ರಾಟಜಿ ಟೈಮ್ ಔಟ್ ಆಗಿತ್ತೆ. 9 ಓವರಿಗೆ 59 ರನ್ಸ್, 3 ವಿಕೆಟ್ ಬಿದ್ದಾವ. ಇನ್ನೂ ಇವರಿಬ್ರು ಆಡತ್ತಾರ. ಬಟ್ಲರ್ ಮತ್ತು ವಾಷಿಂಗ್ಟನ್ ಅವ್ರು ಆಡತ್ತಾರ. ನೋಡೋಣಂತೆ ಹೆಂಗೆ ಆಡ್ತಾರೆ ಏನಿಲ್ಲ. ಇನ್ನೊಂದು ವಿಕೆಟ್ ಬಿತ್ತು ನೋಡ್ರಿ ಇಲ್ಲಿ. ಹೆಂಗೆ ಈ ಸಲ ಕಪ್ ನಮ್ದೇ. ಹಿಡ್ದಾರಪ್ಪ.
ನೆಲಕ್ಕೆ ಟಚ್ ಆಗೈತ್ರಿಪ್ಪ, ಏನ್ರಿಪ್ಪ ಇದೆ ನಾಟ್ ಔಟ್. ನೋಡ್ರಿ ಹೇಸಲ್ವುಡ್ ಅವ್ರು ಒಂದು ಫೈನಲ್ಸ್ ಸೋತೇನೇ ಇಲ್ಲ, ಇಲ್ಲಿ ಮಟ್ಟ ಹಿಸ್ಟ್ರಿನೇ ಇಲ್ಲ ಅವ್ರದ್ದು. ಯಾವ್ದಾದ್ರು ಫೈನಲ್ಸ್ ಆಡ್ಯಾರ ಎಲ್ಲ ಗೆದ್ದಾರ. ಸೊ ಇದು ಗೆಲ್ತಾರ. ಆಮೇಲೆ ಅವ್ರು ಅಷ್ಟೇ ವಿಕೆಟ್ನು ತೊಗೊಳತ್ತಾರ. ಕಾಂಟ್ರಿಬ್ಯೂಷನ್ ಚಲೋ ಐತೆ ಅವ್ರದ್ದು ಟೀಮಿಗೆ. ಫ್ರೆಂಡ್ಸ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಸ್ಟ್ರಾಟಜಿ ಟೈಮ್ ಔಟ್ ಬಿಟ್ಟಿದ್ರೆ ಅದ್ರ ಸಂಬಂಧ ರಾಹುಲ್ ಅವ್ರು ಔಟ್ ಆದ್ರೆ ಚಾಂಪಿಯನ್ಸ್ ಅಂತಾರೆ. ನಮ್ಗೆ ಏನೆಲ್ಲ ಡಿಫೆಂಡಿಂಗ್ ಚಾಂಪಿಯನ್ಸ್ 150 ಒಳಗೆ ರನ್ ಬಂತಂದ್ರೆ ಚಲೋರಿಪ್ಪ. ನೋಡು ನಂದು ಅಟ್ಲೀಸ್ಟ್ 160 150 ಒಳಗೆ ಬಂದ್ರೆ ಭಾಳ ಚಲೋ. ನೋಡು ಇನ್ನೂ ಏನಕ್ಕೆ ಗೊತ್ತಿಲ್ಲ. ಹೋಲ್ಡರ್ ಮತ್ತು ವಾಷಿಂಗ್ಟನ್ ಅವ್ರು ಆಡತ್ತಾರ. ಇವ್ರು ವಿಕೆಟ್ ಹೊಡಿಯಕ್ಕೆ ವಾಷಿಂಗ್ಟನ್ ಅವ್ರು. ಆ್ಯಂಡ್ ಯಾರು ಹಾಕತ್ತಾರಿಪ್ಪ ಬೌಲಿಂಗ್ ಅಂದ್ರೆ ಭುವನೇಶ್ ಕುಮಾರ್ ಅವರು. ವಿಕೆಟ್ ವಿತ್ ಗಾಯ್ಸ್ ನೋಡ್ರಿ 8 ವಿಕೆಟ್ ವಿತ್ ಇನ್ 4 ಬಾಲ್ ಐತಿ. ನೈಸ್ ಟಾಪ್. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಹಾಫ್ ಇನ್ನಿಂಗ್ಸ್ ಮುಗಿತೆ. ಈಗ ನೆಕ್ಸ್ಟ್ ಇನ್ನಿಂಗ್ಸ್ ಟಾರ್ಗೆಟ್ ಎಷ್ಟು ಕೊಟ್ಟಾರಿಪ್ಪ ಅಂದ್ರೆ 156 ಕೊಟ್ಟಾರೆ. ಸೊ ಲೈಕ್ ಚಲೋನೇ ಐತಿ ಅದು. ಫೈನಲ್ಸ್ನಾಗ 156 ಅಂದ್ರೆ ಭಾರಿ. ಯಾಕಂದ್ರೆ ನಾರ್ಮಲ್ ಟೈಮ್ನಾಗ 230 240 ಪ್ಲಸ್ ಹೋಗಿರ್ತೈತಿ. ನಮ್ಮ RCB ಅವರೇ ನೋಡಿರಿ ಇಲ್ಲಿ ಮೊನ್ನೆ ಎಷ್ಟು ಹೊಡೆದ್ರೆ ಕ್ವಾಲಿಫೈಯರ್ 1ನ್ಯಾಗ 250 ಪ್ಲಸ್ ಹೊಡೆದಿದ್ರೆ 156 ಐತಿ ಟಾರ್ಗೆಟ್. ಈ ಸಲ ಕಪ್ ನಮ್ದಾಗ 2 ಸ್ಟಾರ್ ಬರ್ತಾವಲ್ಲ ಆ ಜರ್ಸಿ ತಗೊಳ್ಳೋಣ. 2 ಸ್ಟಾರ್ ಸ್ಟಾರ್ಟಿಂಗ್ ಹೇಳಾಕ್ಬಿಟ್ಟಾರಿಪ್ಪ ಅವ್ರು ಏನಿಲ್ಲ. The incumbent 94 ಬಾಲಿಂಗ್ 94 ರನ್ ಬೇಕು ಕರೆಕ್ಟ್. ಇಲ್ಲಿ ನೋಡ್ರಿಪ್ಪ ನಮ್ಮ ಪಟ್ಟಿದಾಗ 22 ಬಾಲಿಂಗ್ 30 ರನ್ ಬೇಕಾಗೈತಿ. ಆ್ಯಂಡ್ ಸ್ಟ್ರಾಟಜಿ ಟೈಮ್ ಔಟ್ ಆಗೈತಿ. 2 ನಿಮಿಷಕ್ಕೆ ಬ್ರೇಕ್ ಕೊಟ್ಟಾರ. ಯಪ್ಪ ಕಂಟಿನ್ಯೂ 2 ವಿಕೆಟ್ ಬಿದ್ದು ನೋಡ್ರಿ ಒಂದೇ ಓವರ್ನಾಗ. ಕೊಹ್ಲಿ ಅವರ ನೆಕ್ಸ್ಟ್ ಲೆವೆಲ್ ಗೆಲ್ಲುದು ಮಾತ್ರ ಫಿಕ್ಸ್. RCB ಆಗೈತ್ರಿ ಇಲ್ಲಿ. ವಿರಾಟ್ ಕೊಹ್ಲಿ ಅವ್ರದ್ದು ವಿಕೆಟ್ ಬಿದ್ದೈತಿ. He doesn't look 100% convinced. ವಿಕೆಟ್ ಇರಬಾರ್ದಲಿಪ್ಪ ಅದು ಹೆಂಗಾರ ಮಾಡಿ. Yeah, we have an umpire review for a fair catch. I've checked the field, it's a fair catch. ಫೈನಲಿ ಸೆಕೆಂಡ್ IPL ಟ್ರಾಫಿ ಸಿಕ್ತು ನಮ್ದು RCB ಅವರಿಗೆ. ಆ್ಯಂಡ್ ಚೀರಿ ಗಟ್ಲಾನ ನುಸಾತಂದ್ರೆ ನನ್ನ ವಯಸ್ಸರ ಪೂರ ಹೊಡೆದೈತೆ ಅನ್ಸಾತೈತಿ. ಭಾಳ ಜನ ಅನ್ನತ್ತಿದ್ರೆ ನಿಮ್ಮ ಕಡೆ 1 ಕಪ್ ಇಲ್ಲ ಅಂತ. ತಗೋರಿ 2026ನ್ಯಾಗ ತಿರುಗಿ 2 ಕಪ್. ಹುಡುಗ್ಯಾರ ಕಡೆ 2 ಕಪ್ ಅದಾವ. ಈಗ ಹುಡುಗರ ಕಡೆ 2 ಕಪ್. ತಿರುಗಿ ನಮ್ಮ RCB ಅವ್ರ ಕಡೆ ಟೋಟಲ್ 4 ಕಪ್ ಐತಿ. ಸ್ವಲ್ಪ ಜನ 2 ಕಪ್ ಇಲ್ಲ ಅಂತಾರಲ್ರಿ. ಅವ್ರ ಕಡೆ ಅವ್ರದ್ದು ಹುಡುಗ್ಯಾರು WPL ಟೀಮೇ ಇಲ್ಲ. ಓಕೆ ವುಮೆನ್ಸ್ ಟೀಮು ಇಲ್ಲ ಅವ್ರದ್ದು. ಈ ಸಲ ಕಪ್ ನಮ್ದೇ ಇಲ್ಲ. ಈ ಸಲನೂ ಕಪ್ ನಮ್ದೇ. And the millions
The Qatar IPL 2026. Are you? ಮ್ಯಾಚ್ ಮುಗಿದ ಈಗೆಲ್ಲ ಹೋಗಾತಿದ್ರಪ್ಪ ಅಂದ್ರೆ ವಾಪಸ್ ಮನೆಗೆ. ಈ ಸಲ ಕಪ್ ನಮ್ದೇ ಗೈಸ್. RCB ವಾಸ್ ಅ ಫ್ರಾಂಚೈಸಿ ವಿತ್ ನೋ ಟ್ರಾಫಿ ನೋ ಕಪ್, ಎರಡೂ ಒಂದೇ ಬಟ್ ಸ್ಟಿಲ್. ಬಟ್ ಈ ಟೈಮ್ನಾಗ RCB ಕಡೆ 2 ಕಪ್ ಐತಿ, ಸಾರಿ 4 ಕಪ್ ಐತಿ. 2 ಹುಡುಗ್ಯಾರ ಕಡೆ 2 ಹುಡುಗರ ಕಡೆ. ಆ್ಯಂಡ್ ಸ್ವಲ್ಪ ಜನದ ಹುಡುಗ್ಯಾರದ WPL ಟೀಮೇ ಇಲ್ಲ. ಭಾಳ ಜನ ಕಡೆ 5 ಕಪ್ ಐತಂತ ಅನ್ನತ್ತಿದ್ರು. ಚೆನ್ನೈ ಎಕ್ಸ್ಪ್ರೆಸ್ಸಿಗೆ ಹತ್ತಿ ವಾಪಸ್ ಟ್ರೈನಿಂಗ್ ನಡೆದು ಬಿಡ್ರಿ ನೀವು ಸೀದಾ ಮನೆಗೆ. ಹೆಂಗೆ ಕಪ್ ಅವ್ರು ಎಲ್ಲಿ ನಾನು ನೋಡೇನೇ ಇಲ್ಲ ಅವ್ರಿಗೆ. ಟೇಬಲ್ನಾಗಂತೂ ಫಸ್ಟ್ ಕಂಡಿದ್ದಿಲ್ಲ ನಂಗೆ. ಓ ಸಾರಿ, ನೀವು ಕೆಳಗಿದ್ರಿ ಅಲ್ಲ, ನಾವು ಟಾಪ್ನಾಗಿದ್ವಿ. ಇರಲಿ ಗೈಸ್, ಇರಲಿ. ವಿ ಆರ್ ಹ್ಯಾಪಿ ಫಾರ್ ಯು ಆಲ್ಸೋ. ನೆಕ್ಸ್ಟ್ ಟೈಮ್ ಬೆಟರ್ ಕಮ್, ನೆಕ್ಸ್ಟ್ ಟೈಮ್ ಗುಡ್ ಲಕ್ ಯು. ನೋಡ್ರಿ, ಗೇಮ್ ಅಂದಮೇಲೆ ಗೆಲ್ಲುವುದೇ ಸೋಲುದೇ ಇದ್ದಿದ್ದೆ. RCB ಫ್ಯಾನ್ಸ್ ಹೆಂಗದಾರಿಪ್ಪ ಅಂತಂದ್ರೆ, RCB ಇಸ್ ನಾಟ್ ಜಸ್ಟ್ ಅ ಟೀಮ್, ಇಟ್ಸ್ ಆ್ಯನ್ ಎಮೋಷನ್. ಸೊ ನಾವು ಗೆದ್ದರೂ ಸಪೋರ್ಟ್ ಮಾಡ್ತೀವಿ, ಸೋತ್ರೂ ಸಪೋರ್ಟ್ ಮಾಡ್ತೀವಿ. ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಬರತ್ತೀವಿ. ಸೊ ಡೆಫಿನೆಟ್ಲಿ ವಿ RCB ಫ್ಯಾನ್ಸ್ ಡಿಸರ್ವ್ ದಿಸ್ 2 ಟ್ರಾಫಿ ಆ್ಯಂಡ್ ಸ್ಟಿಲ್ ಮೋರ್ ಓವರ್. ಭಾಳ ಬರ್ತಾವ್ರಿ ಇಲ್ಲಿ ಕಪ್. ಮನೆಗೆ ಬಂತೆ. ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ, ಭಾಳ ಖುಷಿ ಆಗತ್ತಿದ್ರಪ್ಪ. ಏನು ಹೇಳ್ಬೇಕು ಅನ್ನೋದ ತಿಳತಿಲ್ಲ ಹಂಗೆ. ಯಾಕಂದ್ರೆ ನೋಡ್ರಿ, ಫುಲ್ ಇಷ್ಟು ಹ್ಯಾಪಿನೆಸ್, ಇಷ್ಟು ಖುಷಿಗೆ ಅಷ್ಟು ಉಕ್ಕಿ ಬಂದೈತೆ ನಂಗೆ. ನಾ ಏನು ಮಾತಾಡತ್ತೀನಿ ನಂಗೆ ತಿಳತಿಲ್ಲ. ಯಾಕಂದ್ರೆ ಇಷ್ಟು ಭಾಳ ಖುಷಿ ಆಗತ್ತೈತ್ರಿಪ್ಪ. RCB ಗೆತ್ತೈತಿ. ಬಾಕಿ ಏನೈತಿ ಹೇಳ್ರಿ, RCB ಡಿಸೈಡ್ಸ್ ಮೈ ಮೆಂಟಲ್ ಹೆಲ್ತ್. ಈಗ ಫುಲ್ ಈಗಾರ RCB ಗೆದ್ದೈತೆ, ಮುಗಿತೇನು ಮಸ್ತ್ RCB ಗುಂಗ್ನಾಗ. ಆ್ಯಂಡ್ ಇನ್ನು ಮುಂದಿನ ವರ್ಷ ಹ್ಯಾಟ್ರಿಕ್ ಹೊಡೆದ್ಬಿಡು ನಾನು. ಸೊ 3 ಕಂಟಿನ್ಯೂ ನಮ್ಮ ಕಡೆ IPL ಕಪ್ ಆಗ್ತಾವಂತೆ. ಆ್ಯಂಡ್ ಭಾಳ ಜನ ಅಂತಿದ್ರೆ ಈ ಸಲ ಕಪ್ ಲಾಲಿಪಾಪ್ ಅದು ಇದು. ಬಟ್ ನೋಡ್ರಿ, ಗೆದ್ದಿದ್ದಾರೆ RCB ಅಷ್ಟೇ. ತಡ್ರಿ, ಕಮೆಂಟ್ನಾಗ ಈ ಸಲ ಕಪ್ ನಮ್ಮದು, ಈ ಸಲ ಕಪ್ ನಮ್ಮದು ಅಂತ, ಇಲ್ಲ RCB ಜೈ RCB, ಈ ಸಲ ಕಪ್ ನಮ್ದು, ವಾಟ್ ಎವರ್ ಕಮೆಂಟ್ ಹಾಕೋದು ನೆನಪು ಹಾಕೋಬೇಡ್ರಿ ಪ್ಲೀಸ್. ಕಮೆಂಟ್ನಾಗ ಹೇಳ್ರಿ, ನೋಡೋಣ ಎಷ್ಟು ಜನ RCB ಫ್ಯಾನ್ಸ್ ಅದಾರಂತೆ. ಸೊ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ್ಟ ಸ್ಟೇಜ್ ಇದ್ ಬಿ ಕಿಚನ್ ಗೆಟ್ ರಿಚ್. ಬೈ. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್.